ತೊಡೆ ಮೇಲೆ ಹಾಕಿ ಹೇಳಿದ್ರು, ಐನೋರೇ ಇಬ್ಬರು ಮಕ್ಕಳು ಇಷ್ಟೊತ್ತಿಗೆ ಅಲ್ಲಿ ಸುಡ್ತಾ ಇದ್ದಾರೆ, ಇವನಿಗೂ ಇವನು ಬದುಕುತ್ತಾನೋ ಬದುಕಲ್ಲೋ ಅದು ನನಗೆ ಗೊತ್ತಿಲ್ಲ, ನನ್ನ ಅದೃಷ್ಟ ಚೆನ್ನಾಗಿಲ್ಲ, ಆದ್ದರಿಂದ ಇವನು ನನ್ನ ಮಗ ಅಂದ್ಕೊಂಡ್ರೆ ಇವನು ಸತ್ತೋಗ್ಬಿಡ್ಬೋದು, ಆದ್ದರಿಂದ ನಾನು ಇವನನ್ನು ನಿಮಗೆ ಕೊಟ್ಟುಬಿಟ್ಟಿದ್ದೀನಿ ಇದರೊಳಗೆ. ಅದು ನಿಮ್ಮ ಪುಣ್ಯ ಇದ್ದರೆ ಬದುಕಲಿ ಸಾಯಲಿ, ಅವನು ಬದುಕಿ ಅವನೇನು ಸಂಸಾರಸ್ದಾಗಬೇಕು ಅಂತಲೂ ನಾನು ಬಯಸಲ್ಲ, ನಿಮಗೆ ಅವನು ಸನ್ಯಾಸಿಯಾಗಿ ಹೊರಟೋಗಲಿ, ಆದರೂ ಬದುಕಿರಲಿ ಅಂತ ಹೇಳಿಬಿಟ್ಟು ಅಲ್ಲಿ ಬಿಟ್ಟುಬಿಟ್ಟು ವಾಪಸ್ ಬಂದ್ಬಿಟ್ಲು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಇಂದು ದೊಡ್ಡ ಶೂನ್ಯ. ಪೀಳಿಗೆಯಷ್ಟು ಜನರ ಹೃದಯಕ್ಕೆ ಸ್ಪರ್ಶಿಸಿದ ಕಾದಂಬರಿಕಾರ, ತತ್ವಚಿಂತಕ SL ಭೈರಪ್ಪರವರು ಅಗಲಿದ್ದಾರೆ. 1931ರಲ್ಲಿ ಹಾಸನದ ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಈ ಬಾಲಕನ ಕನಸು ಒಂದೇ ಒಂದು, ಸತ್ಯವನ್ನು ಹುಡುಕುವುದು. ಆ ಹುಡುಕಾಟವೇ ಅವರನ್ನು ಭಾರತದ ಶ್ರೇಷ್ಠ ಕಾದಂಬರಿಕಾರರನ್ನಾಗಿ ರೂಪಿಸಿತು. ಪರ್ವ ಮೂಲಕ ಮಹಾಭಾರತವನ್ನು ಹೊಸ ದೃಷ್ಟಿಯಲ್ಲಿ ತೋರಿಸಿದರು. ಅವರಣ ಮೂಲಕ ಇತಿಹಾಸದ ಅನಾವರಣ ಮಾಡಿದರು. ಅವರ ಸಾಹಿತ್ಯ ಶಕ್ತಿಗೆ ರಾಷ್ಟ್ರವೇ ತಲೆಬಾಗಿತು. ಪದ್ಮಶ್ರೀ, ಸರಸ್ವತಿ ಸಮ್ಮಾನ್ ಸೇರಿದಂತೆ ಅನೇಕ ಪುರಸ್ಕಾರಗಳು ಅವರ ಹೆಸರಿನಲ್ಲಿವೆ. ಆದರೆ ಭೈರಪ್ಪರ ಕೃತಿಗಳು ಕೇವಲ ಕಥೆಗಳಲ್ಲ, ಅವು ಪ್ರಶ್ನೆಗಳು, ಚಿಂತನೆಗಳು, ವಾದ ವಿವಾದಗಳ ಆ ಮಂತ್ರಣ. ಅವರ ಪುಸ್ತಕ ಓದಿದರೆ ನೀವು ನಿಮ್ಮೊಳಗೆ ಉತ್ತರಗಳನ್ನು ಹುಡುಕಬೇಕಾಗುತ್ತದೆ. ಇಂದು ಅವರು ನಮ್ಮೊಳಗಿಲ್ಲ, ಆದರೆ ಅವರ ಸಾಹಿತ್ಯ ಅದು ಶಾಶ್ವತ. ಅದು ನಮ್ಮೊಳಗೆ ಮಾತಾಡುತ್ತದೆ, ತಲೆಮಾರಿನಿಂದ ತಲೆಮಾರಿನವರೆಗೂ. ಸತ್ಯವೇ ಸಾಹಿತ್ಯದ ಅಸ್ಥಿವಾರ.